ಸನ್ ಈಸ್ ನಾಟ್ ಡಮ್ ಸರ್, ಹಿಸ್ ಹಿಯರಿಂಗ್ ಇಸ್ ಅ ಲಿಟಲ್ ಬ್ಯಾಡ್. ಆಗ ಅವ್ರ ತಂದೆ ಹೇಳ್ತಾರೆ, ಮೈ ಸನ್ ಈಸ್ ನಾಟ್ ಡಮ್, ನನ್ನ ಮಗ ಕಿವುಡನಲ್ಲ, ಆದರೆ ಅವನಿಗೆ ಕಿವಿ ಸ್ವಲ್ಪ ಕೇಳಿಸ್ತಾ ಇಲ್ಲ. ಹಿ ಈಸ್ ಅಂಡರ್ ಟ್ರೀಟ್ಮೆಂಟ್ ಆ್ಯಂಡ್ ವಿಲ್ ಸೂನ್ ಬಿ ಫೈನ್, ಹಿ ಆರ್ಗ್ಯೂಡ್ ಬಟ್ ಇನ್ ವೈನ್. ಆಗ ಅವ್ರ ತಂದೆ ಆರ್ಗ್ಯೂ ಮಾಡ್ತಾರೆ ಹೆಡ್ ಮಾಸ್ಟರ್ ಹತ್ರ, ಅವನು ಈಗ ಟ್ರೀಟ್ಮೆಂಟ್ ತಗೊಳ್ತಿದ್ದಾನೆ, ಅತಿ ಶೀಘ್ರದಲ್ಲಿ ಅವನು ವಾಸಿ ಆಗ್ತಾನೆ ಅಂತ. ಅದರ್ ಸ್ಕೂಲ್ಸ್ ಹ್ಯಾಡ್ ದ ಸೇಮ್ ಟು ಸೇ ಇನ್ ಡಿಸ್ಪೈರ್ ಫಾದರ್ ಆ್ಯಂಡ್ ಸನ್ ರಿಟರ್ನ್ ಹೋಮ್. ಎಲ್ಲ ಶಾಲೆಯಲ್ಲೂ ಅದೇ ಥರ ಹೇಳಿದಾಗ ಅಪ್ಪ ಮತ್ತು ಮಗ ಮನೆಗೆ ವಾಪಸ್ ಆಗ್ತಾರೆ. ದೋ ಅವತಾರ್ ನರೈನ್ ಫೆಲ್ಟ್ ಶಾಟರ್ಡ್, ಹಿ ವುಡಂಟ್ ಗಿವ್ ಅಪ್ ಹೋಪ್. ಎಲ್ಲ ಸ್ಕೂಲಲ್ಲಿ ಇದೇ ಥರ ಹೇಳಿದಾಗ ಅವ್ರು ತುಂಬ ತಳಮಳಗೊಳ್ತಾರೆ, ಆದರೂ ಅವರು ನಂಬಿಕೆಯನ್ನು ಬಿಟ್ಟಿರಲ್ಲ. ಆಫ್ಟರ್ ದ ಅನ್ಸಕ್ಸಸ್ಫುಲ್ ಎಕ್ಸ್ಪೆಡಿಷನ್ ಟು ದ ಸ್ಕೂಲ್ಸ್, ಸತೀಶ್ ಬಿಕಮ್ ವೆರಿ ಮೂಡಿ. ಸ್ಕೂಲಿಗೆ ಹೋಗ್ದೇ ಅವ್ನ ಮನೇಲೇ ಇದ್ದಾಗ ಅವನು ಒಂಥರ ಮೂಡಿ ಆಗ್ತಾನೆ. ಹಿ ಕುಡಂಟ್ ಟಾಕ್ ಫ್ರೀಲಿ ವಿತ್ ಎನಿ ಒನ್ ಬಿಕಾಸ್ ಹಿ ವಾಸ್ ಅನೇಬಲ್ ಟು ಹಿಯರ್ ಅ ಸಿಂಗಲ್ ವರ್ಡ್. ಅವನೇನು ಮಾಡ್ತಾನೆ, ಯಾರ ಜೊತೆನೂ ಫ್ರೀಯಾಗಿ ಮಾತಾಡಲ್ಲ, ಯಾಕಂದರೆ ಅವನಿಗೆ ಕೇಳಿಸೋದು ತುಂಬಾ ಕಡಿಮೆ ಆಗಿ ಹೋಗ್ಬಿಟ್ಟಿರುತ್ತೆ, ಅವನಿಗೆ ಯಾವುದೋ ಸಿಂಗಲ್ ವರ್ಡು ಸಹ ಕೇಳಕ್ಕೆ ಆಗಲ್ಲ. ಹಿಸ್ ಬ್ರದರ್ ಇಂದರ್ ಸ್ಯಾಟ್ ಫಾರ್ ಅವರ್ಸ್ ವಿತ್ ಹಿಮ್ ಆ್ಯಂಡ್ ಟಾಕ್ ಟು ಹಿಮ್, ಟೀಚಿಂಗ್ ಹಿಮ್ ವರ್ಡ್ಸ್ ಆ್ಯಂಡ್ ಪ್ರೊನೌನ್ಸಿಯೇಷನ್. ಆಗ ಸತೀಶ್ ಅವರ ಬ್ರದರ್ ಏನು ಮಾಡ್ತಾರೆ, ಇಂದರ್ ಜೊತೆ ಕೂತ್ಕೊಂಡು ಸ್ವಲ್ಪ ಹೊತ್ತಿಗೆ ಅವರಿಗೆ ಟೀಚ್ ಮಾಡ್ತಾರೆ, ವರ್ಡ್ಸ್ ಮತ್ತು ಪ್ರೊನೌನ್ಸಿಯೇಷನ್ನ ಹೇಳ್ಕೊಡ್ತಾರೆ. Unable to bear the taunts and teasing of the children in the neighborhood, Satish even avoided going out to play. ಅಕ್ಕಪಕ್ಕದಲ್ಲಿರೋ ಮನೆಯವರು ಸಹ, ಅಕ್ಕಪಕ್ಕದಲ್ಲಿರೋ ಮನೆಗಳ ಮಕ್ಕಳು ಸಹ ಅವನನ್ನು ಟೀಸ್ ಮಾಡ್ತಾರೆ ಅನ್ನೋ ಭಯಕ್ಕೆ ಸತೀಶ್ ಏನು ಮಾಡ್ತಾನೆ, ಮನೆಯಿಂದ ಹೊರಗಡೆ ಆಟ ಆಡೋದಕ್ಕೂ ಸಹ ಹೋಗೋದಿಲ್ಲ. ಹಿಸ್ ಫಾದರ್ ಆ್ಯಂಡ್ ಇಂಡರ್ ಸ್ಪೆಂಡ್ ಟೈಮ್ ವಿತ್ ಹಿಮ್ ಎವ್ರಿ ಡೇ, ಟಾಕಿಂಗ್ ಟು ಹಿಮ್, ಟ್ರೈಂಗ್ ಟು ಟೀಚ್ ಹಿಮ್ ಥಿಂಗ್ಸ್. ಸತೀಶ್ ಫಾದರ್, ತಂದೆ ಹಾಗೂ ಅಣ್ಣ ಏನು ಮಾಡ್ತಾರೆ, ಅವನ ಜೊತೆ ಕೂತ್ಕೊಂಡು ದಿನ ಅವನಿಗೆ ಸ್ವಲ್ಪ ಪ್ರಯತ್ನ ಪಡಲು ಹೇಳ್ಕೊಡ್ತಾ ಇರ್ತಾರೆ. ಇಫ್ ಯು ವಾಂಟ್ ಟು ಗೆಟ್ ಆನ್ ಇನ್ ಲೈಫ್ ಯು ಹ್ಯಾವ್ ಟು ರೀಡ್ ಅ ಲಾಟ್. ಆಗ ಅವರಪ್ಪ ಹೇಳ್ತಾರೆ, ನಿಂಗೆ ಏನಾದರೂ ಅಚೀವ್ ಮಾಡಬೇಕನ್ನಿಸ್ದಾಗ ನೀನೇನು ಮಾಡಬೇಕು, ತುಂಬ ಓದೋಕ್ಕೆ ಸ್ಟಾರ್ಟ್ ಮಾಡಬೇಕು. ಯು ಕ್ಯಾನ್ ಲರ್ನ್ ಅ ಗ್ರೇಟ್ ಡೀಲ್ ಆಫ್ ಥಿಂಗ್ಸ್ ಜಸ್ಟ್ ಬೈ ರೀಡಿಂಗ್. ನೀನು ತುಂಬಾ ಓದೋದ್ರಿಂದ ತುಂಬ ಅಚೀವ್ ಮಾಡ್ಬೋದು ಅಂತ ಹೇಳ್ತಾರೆ. ಸತೀಶ್ ಗಿವಿಂಗ್ ಹಿಮ್ ಆ್ಯನ್ ಆರ್ಮ್ ಫುಲ್ ಆಫ್ ಬುಕ್ಸ್. ಸತೀಶ್ ಕೈ ಫುಲ್ ಬುಕ್ ತಂದುಕೊಟ್ಟು, ಈ ಬುಕ್ ಎಲ್ಲನೂ ನೀನು ಓದಿದ್ರೇ ನೀನೇನಾದರೂ ಅಚೀವ್ ಮಾಡ್ಬೋದು ಅಂತ ಹೇಳ್ತಾರೆ. ಸತೀಶ್ ಲೀಫ್ಡ್ ಥ್ರೂ ದೆಮ್ ದ ಲೈಫ್ ಆಫ್ ಗರಿಬಾಲ್ದಿ, ಟ್ರಾನ್ಸ್ಲೇಟೆಡ್ ಇಂಟು ಉರ್ದು ಬೈ ಲಾಲಾ ಲಜಪತ್ ರಾಯ್, ದ ವರ್ಕ್ಸ್ ಆಫ್ ಮುನ್ಷಿ ಪ್ರೇಮ್ಚಂದ್, ಶರತ್ ಚಂದ್ರ ಆ್ಯಂಡ್ ಸೆವರಲ್ ಅದರ್ಸ್. ಇಟ್ ವಾಸ್ ಆ್ಯಸ್ ಇಫ್ ಎ ಹೋಲ್ ವರ್ಲ್ಡ್ ಓಪನ್ಡ್ ಔಟ್ ಫಾರ್ ಹಿಮ್. ಅವನಿಗೆ ಒಂದು ಹೊಸ ಜಗತ್ತೇ ಓಪನ್ ಆಗಿರೋ ಥರ ಅನಿಸುತ್ತೆ. ಸತೀಶ್ ಬಿಕಮ್ ಅ ಒರಾಷಿಯಸ್ ರೀಡರ್, ಅಂದರೆ ಅವನು ಬರೀ ಹ್ಯಾಬಿಟ್, ಅವನ ಹಾಬಿ ಏನಾಗಿತ್ತು, ಬರೀ ಬುಕ್ಸ್ ಓದೋದು ಮಾತ್ರ ಆಗಿತ್ತು ಅವನಿಗೆ. ದ ಬುಕ್ಸ್ ಹವೆವರ್ ವೇರ್ ಆಲ್ ಸೀರಿಯಸ್ ವರ್ಕ್ಸ್ ಮೆಂಟ್ ಫಾರ್ ಓಲ್ಡರ್ ಚಿಲ್ಡ್ರನ್ ಆ್ಯಂಡ್ ಸಮ್ಟೈಮ್ಸ್ ಇವನ್ ಫಾರ್ ಅಡಲ್ಟ್ಸ್. ಅವನಿಗೆ ಕೊಟ್ಟಿರೋ ಬುಕ್ಸ್ ಏನಿತ್ತು, ಓಲ್ಡ್ ಪೀಪಲ್ ಅಂದರೆ ಓಲ್ಡರ್ ಚಿಲ್ಡ್ರನ್, ದೊಡ್ಡ ಮಕ್ಕಳಿಗೂ ಹಾಗೂ ಅಡಲ್ಟ್ಸ್ ಓದೋ ಥರ ಬುಕ್ಕನ್ನು ತಂದುಕೊಡ್ತಿದ್ರು. ದೇ ಮೇಡ್ ಹಿಮ್ ಫೀಲ್ ಡಿಪ್ರೆಸ್ಡ್ ಆ್ಯಂಡ್ ಲೆಫ್ಟ್ ಅ ಡೀಪ್ ಇಂಪ್ರೆಷನ್ ಅಪಾನ್ ಇಸ್ ಸೆನ್ಸಿಟಿವ್ ಮೈಂಡ್. ಅವನು ತುಂಬ ಸೆನ್ಸಿಟಿವ್ ಆಗಿದ್ದ, ಆ ಬುಕ್ಸ್ ಎಲ್ಲ ಓದಿ ಇನ್ನೂ ಅವನಿಗೆ ಡಿಪ್ರೆಷನ್ ಜಾಸ್ತಿ ಆಗಿತ್ತು. ಹಿ ಕೇಮ್ ಟು ನೋ ಆಫ್ ಅನದರ್ ವರ್ಲ್ಡ್ ಥ್ರೂ ದೆಮ್. ಆ ಬುಕ್ಸ್ಗಳ ಮೂಲಕ ಅವನು ಇನ್ನೊಂದು ಪ್ರಪಂಚವನ್ನು ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಎ ವರ್ಲ್ಡ್ ಆಫ್ ಸಫರಿಂಗ್ ಆ್ಯಂಡ್ ಆ್ಯಂಗಿಶ್. He brooded long and hard about why there was so much suffering in the world. ಬುಕ್ಕನ್ನು ಓದಿ ಅವನಿಗೆ ಗೊತ್ತಾಯಿತು ಯಾಕೆ ಇಷ್ಟು ಸಫರಿಂಗ್ಸ್ ಆಗುತ್ತೆ ಅಂತ. ವೈಲ್ ಹಿಸ್ ಓನ್ ವರ್ಲ್ಡ್ ಲುಕ್ಡ್ ಕಂಫರ್ಟೇಬಲ್ ಇನ್ ಕಂಪ್ಯಾರಿಷನ್. ಕಂಪೇರ್ ಮಾಡಿ ನೋಡ್ತಾನೆ ಅವನ ಲೈಫನ್ನು ಸಹ ಅದರಲ್ಲೇ. ಅನದರ್ ಬೌಟ್ ಆಫ್ ಫೀವರ್ ಸ್ಟ್ರಕ್ ಆ್ಯಂಡ್ ಸತೀಶ್ ವಾಸ್ ಕನ್ಫೈನ್ಡ್ ಟು ಬೆಡ್. ಅದಾದ ಸ್ವಲ್ಪ ದಿನದ ನಂತರ ಇನ್ನೊಂದು ಫೀವರ್ ಸ್ಟ್ರಕ್ ಆಗುತ್ತೆ ಅವನಿಗೆ, ಆದರೂ ಅವನು ಮನೆಯಲ್ಲಿ ಬೆಡ್ಡಲ್ಲೇ ಇರಬೇಕಾಗುತ್ತೆ. ಆಲ್ ಹಿ ಕುಡ್ ಡೂ ವಾಸ್ ಸಿಟ್ ಆ್ಯಂಡ್ ಸ್ಟೇರ್ ಔಟ್ ಆಫ್ ದ ವಿಂಡೋ ಆರ್ ರೀಡ್. ಆ ನಂತರ ಅವನು ಏನು ಮಾಡಬೇಕಾಗುತ್ತೆ, ಬರೀ ಕೂತ್ಕೊಂಡು ವಿಂಡೋ ನೋಡಿಕೊಂಡು ಇರಬೇಕನ್ನಿಸುತ್ತೆ. ಹಿ ಫೆಲ್ಟ್ ಲೋನ್ಲಿ ಆ್ಯಂಡ್ ಫುಲ್ ಆಫ್ ಡೆಸ್ಪೇರ್ ಅಟ್ ಹಿಸ್ ಪ್ಲೈಟ್. One day when he was looking gloomily into the far corner of the garden, he saw a bird that was unlike any he had ever seen before. ಒಂದಿನ ಏನಾಗುತ್ತೆ, when he was looking gloomily into the far corner of garden, ಅವನು ವಿಂಡೋ ಹತ್ರ ಕೂತ್ಕೊಂಡು ಒಂದು ಗಾರ್ಡನ್ನ ಕಾರ್ನರಿಗೆ ನೋಡ್ತಾ ಇರ್ತಾನೆ. ಈ ಸಾ ಅ ಬರ್ಡ್ ದಟ್ ವಾಸ್ ಅನ್ಲೈಕ್ ಎನಿ ಈ ಹ್ಯಾಡ್ ಎವರ್ ಸೀನ್ ಬಿಫೋರ್. ಅವ್ನು ನೋಡೋ ಒಂದು ಪಕ್ಷಿ ಎಂದೆಂದಿಗೂ ಅವ್ನು ನೋಡದೇ ಇರೋ ಒಂದು ಪಕ್ಷಿಯಾಗಿರುತ್ತೆ. ಇಟ್ ಹ್ಯಾಡ್ ಎ ಲಾಂಗಿಶ್ ಟೈಲ್ ಆ್ಯಂಡ್ ಅ ಬ್ಲ್ಯಾಕ್ ಕ್ರಸ್ಟ್. ಅದಕ್ಕೆ ತುಂಬ ಉದ್ದನೆಯ ಬಾಲ ಇರುತ್ತೆ ಹಾಗೂ ಲಾಂಗ್ ಕ್ರಸ್ಟ್ ಬ್ಲ್ಯಾಕ್ ಕ್ರಸ್ಟ್ ಇರುತ್ತೆ. ಬಟ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಥಿಂಗ್ ಅಬೌಟ್ ದ ಬರ್ಡ್ ವಾಸ್ ಇಟ್ಸ್ ರೆಸ್ಟ್ಲೆಸ್ ಎನರ್ಜಿ. ಅವನು ಅದನ್ನು ನೋಡ್ತಾ ಇದ್ದಾಗ ಅವನಿಗೊಂದು ಇಂಟ್ರೆಸ್ಟಿಂಗ್ ಥಿಂಗ್ ಗೊತ್ತಾಗುತ್ತೆ, ಏನಂದರೆ ಅದು ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇರುತ್ತೆ, ರೆಸ್ಟ್ಲೆಸ್, ಅದು ರೆಸ್ಟ್ ತಗೊಳ್ದೇ ತುಂಬಾ ಶ್ರಮ ಪಡ್ತಾ ಇರುತ್ತೆ.
ಇಟ್ಸ್ ಐಸ್ ಕೆಪ್ಟ್ ಡಾರ್ಟಿಂಗ್ ಹಿಯರ್ ಆ್ಯಂಡ್ ದೇರ್, ಇಟ್ಸ್ ಹೋಲ್ ಬಾಡಿ ರೆಡಿ ಫಾರ್ ಫ್ಲೈಟ್ ಎನಿ ಮೂಮೆಂಟ್. ಇಟ್ಸ್ ಐಸ್ ಕೆಪ್ಟ್ ಡಾರ್ಟಿಂಗ್, ಅದರ ಕಣ್ಣು, ಆ ಪಕ್ಷಿಯ ಕಣ್ಣು ಆ ಕಡೆ ಈ ಕಡೆ ಓಡಾಡ್ತಾನೆ ಇರುತ್ತೆ. ಆ್ಯಂಡ್ ದೇರ್ ಇಟ್ಸ್ ಹೋಲ್ ಬಾಡಿ ರೆಡಿ ಫಾರ್ ಫ್ಲೈಟ್ ಎನಿ ಮೂಮೆಂಟ್, ಅದರ ಬಾಡಿ ಯಾವ ಕ್ಷಣದಲ್ಲೂ ಬೇಕಾದ್ರೂ ಹಾರ್ಬೋದು ಅನ್ನೋ ಮಟ್ಟಿಗಿರುತ್ತೆ. ಫಾರ್ ಎ ಲಾಂಗ್ ಟೈಮ್ ಹೀ ಸ್ಟೇರ್ಡ್ ಅಟ್ ದ ಬ್ಯೂಟಿಫುಲ್ ಬರ್ಡ್, ತುಂಬ ಹೊತ್ತಿಗೆ ಆ ಪಕ್ಷಿಯನ್ನೇ ಅವನು ನೋಡ್ತಾ ಇರ್ತಾನೆ. ವೆನ್ ಇಟ್ ಫ್ಲೂ ಅವೇ ಆಫ್ಟರ್ ಎ ಗ್ಲಾನ್ಸ್ ಇನ್ ಹಿಸ್ ಡೈರೆಕ್ಷನ್, ಸತೀಶ್ ಜಂಪ್ ಡೌನ್ ಫ್ರಮ್ ಹಿಸ್ ಬೆಡ್ ಆ್ಯಂಡ್ ಟುಕ್ ಔಟ್ ಹಿಸ್ ನೋಟ್ಬುಕ್ ಆ್ಯಂಡ್ ಪೆನ್ಸಿಲ್. ಆ ಪಕ್ಷಿ ಆ ಕಡೆ ಹಾರು ಹೋಗಿದ ತಕ್ಷಣ ಸತೀಶ್ ಏನು ಮಾಡ್ತಾನೆ, ಹೋಗಿ ಒಂದು ಪೆನ್ ಹಾಗೂ ಒಂದು ಪೆನ್ಸಿಲ್ ತೊಗೊಂಡು ಅವನ ಬೆಡ್ ಹತ್ರ ಕೂತ್ಕೊಳ್ತಾನೆ. ಹೀ ಸ್ಕೆಚ್ಡ್ ದ ಬರ್ಡ್ ಫ್ರಮ್ ಮೆಮರಿ ವಿತ್ ದ ಫ್ಯೂ ಡೆಫ್ಟ್ ಸ್ಟ್ರೋಕ್ಸ್. ಅವನೇನು ಮಾಡ್ತಾನೆ, ನೋಡಿರೋ ಆ ಬರ್ಡನ್ನು ಸ್ಕೆಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಿ ಲೈಕ್ ದ ಪಿಕ್ಚರ್ ಆ್ಯಂಡ್ ಸೆಟ್ ಇಟ್ ಅಗೇನ್ಸ್ಟ್ ದ ಸ್ಟ್ಯಾಕ್ ಆಫ್ ಬುಕ್ಸ್ ಆನ್ ಹಿಸ್ ಬಿಸೈಡ್ ಟೇಬಲ್. ಆ ಪಿಕ್ಚರನ್ನು ಆ ಬುಕ್ಕಲ್ಲಿ ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಟೇಬಲ್ ಪಕ್ಕ ಕೂತ್ಕೊಂಡು. ಈ ಹ್ಯಾಡ್ ಡಿಸ್ಕವರ್ಡ್ ಅನದರ್ ಪಾಸ್ ಟೈಮ್ ವಿಚ್ ಹಿ ಕುಡ್ ಇಂಡಲ್ಜ್ ಇನ್ ಸಿಟ್ಟಿಂಗ್ ಆನ್ ಹಿಸ್ ಬೆಡ್. ಅವನೇನು ಮಾಡ್ತಾನೆ, ನೆಕ್ಸ್ಟ್ ಅದೊಂದು ಟೈಮ್ ಪಾಸ್ ಥರ ಆಗುತ್ತೆ ಅವನಿಗೆ ಪಿಕ್ಚರ್ ಬಿಡಿಸೋದು. ಹಿ ಬಿಗೇನ್ ಫಿಲ್ಲಿಂಗ್ ಪೇಜಸ್ ಆ್ಯಂಡ್ ಪೇಜಸ್ ವಿತ್ ಡೂಡಲ್ಸ್. ಅವನೇನು ಮಾಡ್ತಾನೆ, ಎಲ್ಲ ಬುಕ್ಸ್ ತಗೊಂಡು ಪೇಜ್ ಫಿಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಪಿಕ್ಚರ್ಸ್ ಡ್ರಾ ಮಾಡಿ. ಹಿಸ್ ಸ್ಟ್ರೋಕ್ಸ್ ವೇರಿಡ್ ವಿತ್ ಹಿಸ್ ಮೂಡ್, ಆ್ಯಂಗರ್, ಸೂದಿಂಗ್ ಆ್ಯಂಡ್ ಹ್ಯೂಮರಸ್. ಆ ಹ್ಯಾಬಿಟ್ ಅವನಿಗೆ ತುಂಬಾ ಖುಷಿಯಾಗಿ ಅವನ ಮೂಡ್ ಚೇಂಜ್ ಮಾಡಿರುತ್ತೆ. ಈ ಹ್ಯಾಡ್ ಆಲ್ವೇಸ್ ಬೀನ್ ಗುಡ್ ಅಟ್ ಉರ್ದು ಕ್ಯಾಲಿಗ್ರಫಿ ಆ್ಯಂಡ್ ಸೊ ಸ್ಕೆಚಿಂಗ್ ಕೇಮ್ ನ್ಯಾಚುರಲಿ ಟು ಹಿಮ್. ಅವನು ಉರ್ದು ಕ್ಯಾಲಿಗ್ರಫಿ ಅಂದರೆ ದ ಆರ್ಟ್ ಆಫ್ ಪ್ರೊಡ್ಯೂಸಿಂಗ್ ಬ್ಯೂಟಿಫುಲ್ ರೈಟಿಂಗ್, ಅವನ ಹ್ಯಾಂಡ್ ರೈಟಿಂಗ್ಗಳಲ್ಲೂ ಸಹ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹವೆವರ್ ಹಿಸ್ ಫಾದರ್ ವಾಸ್ ನಾಟ್ ಅಮ್ಯೂಸ್ಡ್, ಹಿ ಟುಕ್ ಅವೇ ಆಲ್ ದ ನೋಟ್ಬುಕ್ಸ್ ಹಿ ಹ್ಯಾಡ್ ಡ್ರಾನ್ ಆನ್. ಅವ್ರ ತಂದೆ ಏನು ಮಾಡ್ತಾರೆ, ಅವನು ಯಾವ್ಯಾವ ಬುಕ್ಕನ್ನು ಡ್ರಾ ಮಾಡಿದ್ದಾನೆ ಅದನ್ನೆಲ್ಲ ತೆಗೆದು ನೋಡ್ತಾರೆ. ದಿಸ್ ಈಸ್ ಆ್ಯನ್ ಐಡಲ್ ಪಾಸ್ ಟೈಮ್, ಇದು ನಿಮಗೆ ಐಡಲ್ ಆಗಿರೋ ಒಂದು ಟೈಮ್ ಪಾಸ್ ಅಂತಾರೆ. ಯು ವುಡ್ ಡೂ ಬೆಟರ್ ಟು ರೀಡ್ ಆ್ಯಂಡ್ ಗೆಟ್ ಸಮ್ ನಾಲೆಜ್. ನೀನೇನು ಮಾಡು, ಇನ್ನೂ ಬುಕ್ಗಳನ್ನು ಓದಿ ಇನ್ನೂ ನಾಲೆಜ್ನ ಬೆಳೆಸ್ಕೊ ಅಂತ ಹೇಳ್ತಾರೆ. ಸತೀಶ್ ಸತೀಶ್ ಏನು ಮಾಡ್ತಾನೆ, ಸಲ್ಕ್ ಆಗ್ತಾನೆ ಅಂದರೆ ಆ್ಯಂಗ್ರಿ ಆಗ್ತಾನೆ. ಬಟ್ ರೆಫ್ಯೂಸ್ ಟು ಸ್ಟಾಪ್ ಡ್ರಾಯಿಂಗ್. ಅವನೇನು ಮಾಡ್ತಾನೆ, ಒಪ್ಕೊಂಡ್ರು ಡ್ರಾ ಮಾಡೋದನ್ನು ಮಾತ್ರ ನಿಲ್ಲಿಸಲ್ಲ. ವೈ ಡು ಯು ಟೇಕ್ ಅವೇ ಹಿಸ್ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್ ಆಸ್ಟ್ ಹಿಸ್ ಮದರ್ ಒನ್ ಡೇ. ಅವ್ರ ಅಮ್ಮ ಕೇಳ್ತಾರೆ, ಅವನ ಎಂಟರ್ಟೈನ್ಮೆಂಟೇ ಅದು ಡ್ರಾ ಮಾಡೋದು, ಅದನ್ನೇನಕ್ಕೆ ನೀವು ಬೇಡ ಅಂತ ಹೇಳ್ತೀರಿ ಅಂತ ಹೇಳ್ತಾರೆ. ಹೋ ದ್ಯಾಟ್ ಐ ಡೋಂಟ್ ವಾಂಟ್ ಹಿಮ್ ಟು ಸ್ಟಾರ್ಟ್ ಥಿಂಕಿಂಗ್ ದಟ್ ಹೀ ಕ್ಯಾನ್ ಮೇಕ್ ಅ ಲಿವಿಂಗ್ ಔಟ್ ಆಫ್ ಡ್ರಾಯಿಂಗ್. ನನಗೇನು ಅವನು ಅವನ ಲೈಫ್ ಟೈಮು ಡ್ರಾಯಿಂಗಲ್ಲೇ ಇರಬೇಕಂತ ಅನಿಸಿಲ್ಲ, ಹಾಗಾಗಿ ನಾನು ಅವನಿಗೆ ಅದನ್ನು ಡ್ರಾಪ್ ಮಾಡೋಕ್ಕೆ ಹೇಳಿದೆ ಅಂತಾರೆ. ಆರ್ಟಿಸ್ಟ್ ಮೇಕಪ್ ಪಿಟಿಯನ್ಸ್ ಅಂದರೆ ಅತ್ಯಲ್ಪ ವೇತನ ಆ್ಯಂಡ್ ಲಿವ್ ಇನ್ ಪಾವರ್ಟಿ. ಆರ್ಟಿಸ್ಟ್ಗಳು ತುಂಬ ಅತ್ಯಲ್ಪ ವೇತನ ತಗೊಂಡು ಪಾವರ್ಟಿಯಲ್ಲಿರ್ತಾರೆ. ಇಟ್ ಈಸ್ ನೋ ಕೇರಿಯರ್ ಫಾರ್ ಅ ಬ್ರೈಟ್ ಬಾಯ್. ಅದು ಒಂದು ಬ್ರೈಟ್ ಬಾಯ್ಗೆ ಕರಿಯರ್ ಆಗಲ್ಲ. ಈ ಹ್ಯಾಸ್ ಟು ಸ್ಟಡಿ ಇಫ್ ಹಿ ಹ್ಯಾಸ್ ಟು ಮೇಕ್ ಸಮಥಿಂಗ್ ಔಟ್ ಆಫ್ ಹಿಸ್ ಲೈಫ್. ಅವನ ಲೈಫಲ್ಲಿ ಏನಾದರೂ ಸಕ್ಸಸ್ ಮಾಡಬೇಕಂದ್ರೆ ಅವನು ಓದಬೇಕು. ಬಿಸೈಡ್ಸ್ ಹಿಸ್ ಹಿಯರಿಂಗ್ ಮೇ ರಿಟರ್ನ್ ಎನಿ ಟೈಮ್. ಬಿಸೈಡ್ಸ್ ಅಂದರೆ ಅದರ ಜೊತೆಗೆ ಅವನ ಕಿವಿ ಕೇಳಿಸುವಿಕೆಯೂ ಅತಿ ಶೀಘ್ರದಲ್ಲಿ ಸರಿ ಹೋಗಬಹುದು. ವೆನ್ ಇಟ್ ಡಸ್ ಹಿ ಮಸ್ಟ್ ಬಿ ಪ್ರಿಪೇರ್ಡ್ ಟು ಗೋ ಬ್ಯಾಕ್ ಟು ಸ್ಕೂಲ್ ಮಸಂಟ್ ಹಿ ಆಸ್ಟ್. ಆಗ ಅವ್ರ ತಂದೆ ಹೇಳ್ತಾರೆ, ಯಾವ ಟೈಮಲ್ಲಿ ಬೇಕಾದ್ರೆ ಅವನಿಗೆ ಕಿವಿ ಸರಿ ಹೋಗ್ಬೋದು, ಆಗ ಅವನು ಸ್ಕೂಲಿಗೆ ಹೋಗ್ಬೇಕು ತಾನೆ, ಹಾಗಾಗಿ ನಾನು ಹೇಳಿದೆ ಅಂತ ಹೇಳ್ತಾರೆ. ಇಟ್ ಹ್ಯಾಸ್ ಬೀನ್ ಮೋರ್ ದೆನ್ 3 years ಸಿನ್ಸ್ ಹಿ ಬಿಕೇಮ್ ಇಲ್. ಹೌ ಡು ಯು ಪಾಸಿಬಲಿ ಥಿಂಕ್ ದಟ್ ಹಿ ಕ್ಯಾನ್ ರಿಕವರ್ ಹಿಸ್ ಹಿಯರಿಂಗ್ ಆಸ್ಟ್ ಹಿಸ್ ಮದರ್. ಆಗ ಅವ್ರ ಅಮ್ಮ ಕೇಳ್ತಾರೆ, 3 ವರ್ಷದಿಂದ ಅವನು ಹುಷಾರಿಲ್ದೇ ಇದ್ದಾರೆ, ಇದ್ದಕ್ಕಿದ್ದಂಗೆ ಅವನು ರಿಕವರ್ ಆಗ್ಬೋದಂತ ನೀವು ಹೇಗೆ ಹೇಳ್ತೀರಾ ಅಂತ ಕೇಳ್ತಾರೆ. ಶಿ ಫೆಲ್ಟ್ ಹೋಪ್ಲೆಸ್ ಅಬೌಟ್ ಹರ್ ಸನ್ಸ್ ಕಂಡೀಷನ್. ಅವ್ರ ಸನ್ ಕಂಡೀಷನ್, ಆ ಮಗನ ಕಂಡೀಷನ್ ನೋಡಿ ಅವರಮ್ಮ ನಂಬಿಕೆಯನ್ನು ಬಿಡ್ತಾರೆ, ಅವ್ರಿಗೆ ನಂಬಿಕೆ ಇರಲ್ಲ. ಬಟ್ ಸತೀಶ್ ಫಾದರ್ ವಾಸಂಟ್ ಅಬೌಟ್ ಟು ಲೂಸ್ ಹೋಪ್. ಆದರೆ ಅವ್ರ ತಂದೆ ನಂಬಿಕೆಯನ್ನು ಬಿಡಲ್ಲ. ಅವ್ರಿಗೆ ಅನಿಸಿರುತ್ತೆ ಒಂದಲ್ಲ ಒಂದಿನ ಅವನಿಗೆ ಕಿವಿ ಕೇಳಿಸುತ್ತೆ ಅಂತ. ವೈ ಡಿಸೈಡ್ that he is going to remain deaf all his life? We must always be optimistic about his chances of recovering. He gently chided his wife. ಆಗ ಅವ್ರ ವೈಫಿಗೆ ಹೇಳ್ತಾನೆ, ನೀನೇನಕ್ಕೆ ಅವನಿಗೆ ಕಿವಿ ಕೇಳಲ್ಲ, ಅವನು ಕಿವುಡನಾಗೇ ಇರ್ತಾನೆ ಅಂತ ಹೇಳ್ತೀಯ, ಒಂದಲ್ಲ ಒಂದಿನ ಅದು ಚೇಂಜ್ ಆಗ್ಬೋದು. ನಾವು ಯಾವಾಗಲೂ ಎನ್ಕರೇಜ್ ಮಾಡ್ತಾ ಇರಬೇಕು ಅವ್ನು ರಿಕವರ್ ಆಗ್ತಾನಂತ, ಆದರೆ ನಾವು ಯಾವತ್ತೂ ಡಿಸ್ಕರೇಜ್ ಮಾಡಬಾರ್ದಂತ ಹೆಂಡತಿಗೆ ಹೇಳ್ತಾರೆ. ಸೆವರಲ್ ವಿಸಿಟ್ಸ್ ಟು ದ ಡಾಕ್ಟರ್ಸ್ ಫಾಲೋಡ್ ವಿತ್ ನಥಿಂಗ್ ಇಂಪ್ರೂವಿಂಗ್ ಫಾರ್ ಸತೀಶ್. ಸುಮಾರು ವಿಸಿಟ್ ಅವಾಗವಾಗ ಡಾಕ್ಟರ್ ಹತ್ರ ಹೋಗಿದ್ರು, ಅವನಲ್ಲಿ ಏನೂ ಡಿಫ್ರೆನ್ಸು ಹಾಗೂ ಇಂಪ್ರೂವ್ಮೆಂಟ್ ಇರಲ್ಲ. ಹಿ ರಿಮೈನ್ಡ್ ಇನ್ ಇಸ್ ಸೈಲೆಂಟ್ ವರ್ಡ್. ಯಾವಾಗಲೂ ಅವನು ಸೈಲೆಂಟಾಗಿಯೇ ಇರ್ತಾನೆ. ದ ಓನ್ಲಿ ಸೊಲ್ಯಾಸ್ ಫಾರ್ ಹಿಮ್ ಬೀಯಿಂಗ್ ಪೇಂಟಿಂಗ್. ಅವನಿಗೆ ಸಾಂತ್ವನ ಕೊಡೋದು ಅವನು
ಕಲ್ತಿರೋ ಪೇಂಟಿಂಗ್ ಮಾತ್ರ. ಹಿ ಮ್ಯಾನೇಜ್ ಟು ಪೇಂಟ್ ಆ್ಯಂಡ್ ಡ್ರಾ ಇನ್ ಸ್ಪೈಟ್ ಆಫ್ ಹಿಸ್ ಫಾದರ್ಸ್ ಆಪೋಸಿಷನ್. ಅವ್ರ ತಂದೆ ಆಪೋಸ್ ಮಾಡಿದ್ರು ಅವನು ಏನು ಮಾಡ್ತಾನೆ, ಪೇಂಟಿಂಗ್ ಮಾಡೋದನ್ನು ಮಾತ್ರ ಬಿಡಲೇ ಇಲ್ಲ. One day when he was busy mixing the colors on his palette, he became aware of his father standing at the door. ಒಂದಿನ ಏನಾಗುತ್ತೆ, ಪೇಂಟಿಂಗ್ ಎಲ್ಲ ಮಿಕ್ಸ್ ಮಾಡ್ತಾ ಇರುವಾಗ ಅವ್ರ ತಂದೆ ಬಂದು ಬಾಗ್ಲ ಹತ್ರ ನಿಂತ್ಕೊಂಡಿರೋದನ್ನ ಅವನು ಗಮನಿಸ್ತಾನೆ. He looked up to find him staring at the painting intently.